ಈ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಅವರನ್ನ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ FPAPಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ BL ಪಾಟೀಲ್ರನ್ನು ಕೂಡ ಈ ಸಂದರ್ಭದಲ್ಲಿ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮೋದಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಮಾಧ್ಯಮಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಇನ್ನು ಮುಂದೆ ಶ್ರೀಗಳು ಈ ಸುದ್ದಿಗೋಷ್ಠಿಯನ್ನು ನಡೆಸಿಕೊಡ್ಬೇಕಂತೇಳಿ ಮಾತಾಡೋಣ. ಬೆಳಗಾವಿ ಜಿಲ್ಲೆಯ ಈ ಮಹಾನಗರದ ಎಲ್ಲ ನಮ್ಮ ಅಕ್ಷರ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಆತ್ಮೀಯ ಬಂಧುಗಳೇ, ಇಂದು ಕರೆದಿರ್ತಕ್ಕಂತಹ ಈ ಪಂಚಮಸಾಲಿ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಅಧ್ಯಕ್ಷರು, ಹಿರಿಯರಾಗಿರ್ತಕ್ಕಂಥ ನಮ್ಮ ಕಪಾಟ್ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಮತ್ತು ದೇವದಾಸಿ ವಿಮೋಚನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ BL ಪಾಟೀಲ್ ಅವರೇ, ನಮ್ಮ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಫಿರೋಜಿ ಅವರೇ, ಸಮಾಜದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಗುಂಡು ಪಾಟೀಲ್ರೇ, ಸಮಾಜದ ಬೈಲಹೊಂಗಲ ತಾಲೂಕು ಪಂಚಸೇನೆ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರು ದೇವಲಾಪುರ ಅವರೇ, ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಕಳೆದ 4 ವರ್ಷಗಳಿಂದ ಶಾಂತಿಯುತವಾಗಿ ಬಂದಂಥ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿ ಮತ್ತೊಮ್ಮೆ ಬೆಳಗಾವಿಯಲ್ಲಿ ಚೆನ್ನಮ್ಮ ನಾಡಿನಲ್ಲಿ ಕ್ರಾಂತಿಯುತ ಹೋರಾಟಕ್ಕೆ ನಾಂದಿ ಆಡಿದೆ ಎನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಬಸವಣ್ಣವರಂತೆ ಶಾಂತಿಯಿಂದ, ಗೋಮಾತೆಯಂತೆ ಜಗತ್ತಿಗೆ ಶಾಂತಿಯ ಬೋಧನೆ ಮಾಡಿರ್ತಕ್ಕಂಥ ಸಮಾಜ. ಇವತ್ತು ನಮ್ಮನ್ನು ಕ್ರಾಂತಿ ಮಾಡಲಿಕ್ಕೆ, ಚೆನ್ನಮ್ಮನಂತೆ ಕ್ರಾಂತಿ ಮಾಡಲಿಕ್ಕೆ ಮತ್ತೊಮ್ಮೆ ಪಂಚಮಸಾಲಿ ಹುಲಿಗಳನ್ನು ಇವತ್ತು ಬಡಿದೇ ಬೀಸುವ ಕೆಲಸವನ್ನು ಪರೋಕ್ಷವಾಗಿ ಸರ್ಕಾರ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಿಮ್ಮೆಲ್ಲ ಮಾಧ್ಯಮದವರ ಸಹಕಾರ, ಬಹುತೇಕ ಈ 2 ವರ್ಷಗಳ ಅವಧಿಯಲ್ಲಿ ನಮ್ಮ ಮೀಸಲಾತಿ ಹೋರಾಟ ಎಲ್ಲೇ ಒಂದು ಕಡೆ ನಮ್ಮ ನಿರಂತರ ಹೋರಾಟಕ್ಕೂ ನ್ಯಾಯ ಸಿಕ್ಕಿದ್ದಿಲ್ಲ. ನಮ್ಮ ಶಾಸಕರ ಧ್ವನಿಯನ್ನು ಸಹ ಅಧಿವೇಶನದಲ್ಲಿ ಮೊಳಗಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ. ಆದರೆ ಅಂದಿನಿಂದ ಇಂದಿನವರು ಕಳೆದ 4 ವರ್ಷಗಳಿಂದ ಕಾರ್ಯಾಂಗ ಮತ್ತು ಶಾಸಕಾಂಗ ಈ ಹೋರಾಟದಿಂದ ಎಲ್ಲೇ ಒಂದು ಕಡೆ ನಿಷ್ಕ್ರಿಯ ಆಗಿದ್ರೂ ಸಹ ಅದು ನಮ್ಮ ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ರಂಗ ಇದೆಯಲ್ಲ, ನಮ್ಮ ಹೋರಾಟದ ಸತ್ಯಾಸತ್ಯತೆಯನ್ನು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ನೀಡುವಲ್ಲಿ ಭಾಳ ಪ್ರಯತ್ನ ಪಟ್ಟಿದಂತೆ ಮೊದಲನೇದಾಗಿ ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ಈ ಮಾಧ್ಯಮ ರಂಗದ ಜೊತೆಲಿ ಇವತ್ತು ನ್ಯಾಯಾಂಗ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟ ಪರಿಣಾಮ, ವಕೀಲರು ಹೋರಾಟಕ್ಕೆ ಬೆಂಬಲ ಕೊಟ್ಟ ಪರಿಣಾಮ ಇವತ್ತು ಆ ಹೋರಾಟ ಕ್ರಾಂತಿಗೆ ನಾಂದಿ ಆಡಿದೆ ಎನ್ನುವಂಥ ಮಾತು ಹೇಳಿಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಇನ್ನು ಮೇಲೆ ನಮ್ಮ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಲಿಂಗಾಯತ ಪಂಚಮಸಾಲಿ ಮೀಸಲಾತಿಯ ಕ್ರಾಂತಿ ಹೋರಾಟ ಎನ್ನುವಂಥ ಹೆಸರಿನಿಂದ ನಾವು ಕರಲಿಕ್ಕೆ ಘೋಷಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳು, ಇವತ್ತು ಮಾಧ್ಯಮ ಗೋಷ್ಠಿಯಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡಿಸೆಂಬರ್ 12ನೇ ತಾರೀಕು ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಮೀಸಲಾತಿ ಕುರಿತು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಧಿವೇಶನದಲ್ಲಿಯೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಈ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡುವಂಥದ್ದು ಅಸಂವಿಧಾನಿಕ, ಅವರ ಹೋರಾಟ ಸಂವಿಧಾನ ವಿರೋಧಿ ಎನ್ನುವಂಥ ಹೇಳಿಕೆಯನ್ನು ಇಡೀ ಕರ್ನಾಟಕದ ಎಲ್ಲ ಲಿಂಗಾಯತರು ಪಂಚಮಸಾಲಿಗಳು ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತ. ಕಾರಣ, ನಾವೆಲ್ಲರೂ ಬಸವಣ್ಣವರ ಅನುಯಾಯಿಗಳು, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪರಿಪಾಲನೆ ಮಾಡಿರ್ತಕ್ಕಂಥವ್ರು, ಈ ದೇಶದ ಕಾನೂನನ್ನು ಗೌರವಿಸತಕ್ಕಂಥವ್ರು, ಈ ದೇಶದ ರಾಷ್ಟ್ರೀಯತೆಗೆ ತನು ಮನ ಧನವನ್ನು ಕೊಟ್ಟು ತ್ಯಾಗ ಮಾಡಿರ್ತಕ್ಕಂಥ ಸಮಾಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅವರ ಬದುಕಿನ ಎತ್ತರದ ಬೆಳವಣಿಗೆಯಲ್ಲಿ ನಮ್ಮ ಜನಾಂಗದ ಶಿಕ್ಷಣ ಮತ್ತು ಕಾನೂನು ಮಂತ್ರಿ ಇರ್ತಕ್ಕಂಥ ಸಿದ್ದಪ್ಪ ಕಂಬಳಿ ಅವರನ್ನು ಈ ಸಂದರ್ಭ ನೆನಪಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಅಂಬೇಡ್ಕರ್ ಅವರು ಸಹ ಸಿದ್ದಪ್ಪ ಕಂಬಳಿ ಅವರು ಚುನಾವಣೆ ನಿಂತಾಗ ಅವರ ಪರವಾಗಿ ಬಂದು ಹುಬ್ಬಳ್ಳಿಯಲ್ಲಿ ಬಹುಮತದಿಂದ ಆರಿಸುವ ಪ್ರಯತ್ನ. ಹೀಗಾಗಿ ಅಂಬೇಡ್ಕರ್ ಬಗ್ಗೆ ನನಗೆ ಭಾಳ ಅಕ್ಕಾವಾರ ಗೌರವಿದೆ. ಅವ್ರು ಕೊಟ್ಟಂಥ ಸಂವಿಧಾನದಂತೆ ಬದುಕಿರ್ತಕ್ಕಂಥ ಸಮಾಜ. ಲಿಂಗಾಯತರು ಸಂವಿಧಾನ ನಾವು ಪೂರ್ತಿಯಾಗಿ ಓದದೇ ಇರ್ಬೋದು, ಆದರೆ ಈ ದೇಶದಲ್ಲಿ ಸಂವಿಧಾನದಂತೆ ಪ್ರಾಮಾಣಿಕವಾಗಿರ್ತಕ್ಕಂಥ
ಮನಸ್ಸು ಬಾರದೇ ಹೋಗಿದ್ರೆ, ನಮಗೆ ಹೃದಯವನ್ನು ಕೊಡ್ಲಿಕ್ಕೆ ನಿಮ್ಗೆ ಆಗದೇ ಇದ್ರೆ, ಅದನ್ನ ಬಿಟ್ಟು ಇವರು ಹೋರಾಟ ಅಕ್ಕೊತ್ತ ಎನ್ನುವಂತ ಮಾತು ದೇಗುಲವಾಗಿರ್ತಕ್ಕಂತಹ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ರಾಜ್ಯದ ವಿಧಾನ ಪರಿಷತ್ತಿನ ಮತ್ತು ವಿಧಾನ ವಿರೋಧಿ ಹೇಳಿಕೆ ಮುಖ್ಯಮಂತ್ರಿ ಬಾಯಲ್ಲಿ ಬಂದಿದೆಯಲ್ಲ, ಅನೇಕ ಬಾರಿ ರಾಜ್ಯದ ಹಣಕಾಸು ಒಂದು ಸಂವಿಧಾನ, ಒಂದು ಪ್ರಜಾಪ್ರಭುತ್ವ. ನೀವು ಅವ್ರಿಗೆ ಹೇಳ್ಬೇಕಾಯ್ತು ಅವಾಗಲೇ, ಅದು ಸಂವಿಧಾನ ವಿರೋಧಿ ಹೋರಾಟ ಇತ್ತು, ನೀವು ಯಾರು ಭಾಗವಹಿಸ್ಬೇಡ್ರಿ ಅಂತೇಳಿ. ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮನ್ನು ಮಾತುಕತೆ ಮಾಡೋದ ಪ್ರಯತ್ನವನ್ನು ಯಾಕೆ ಮಾಡ್ಬೇಕಾಗಿತ್ತು ನೀವು? ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮನ್ನ ನಿಮ್ಮ ಗೃಹ ಕಚೇರಿ ಕರೆಸಿ 2 ತಾಸುಗಳ ಕಾಲ ಚರ್ಚೆ ಮಾಡುವಂತ ಅವಶ್ಯಕತೆ ಏನಿತ್ತು? ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನೀವು ಹೋರಾಟ ಮಾಡ್ಲಿಕ್ಕೆ ಅವಕಾಶವನ್ನು ಯಾಕೆ ಮಾಡ್ಕೊಡ್ಬೇಕಾಗಿತ್ತು? ಆ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲೇ ಒಂದ್ ಕಡೆ ನಮಗೆ ಸಾಫ್ಟ್ ಕಾರಣ ಇತ್ತು. ಇವರು ಬಸವ ಮತ್ತು ಅಂಬೇಡ್ಕರ್ ಹೇಳ್ತಾನಂತ ಗೌರವ ಇತ್ತು. ಯಾವಾಗ ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂತ ಹಲ್ಲೆ ಮಾಡ್ಲಿಕ್ಕೆ ತಾವೇನು ಆದೇಶ ಮಾಡಿದ್ರಿ, ಯಾವಾಗ ಲಿಂಗಾಯತರ ಹೋರಾಟವನ್ನ ಸಂವಿಧಾನ ವಿರೋಧಿ ಅವ್ರು ಕೇಳುವಂಥದ್ದು ಅಕ್ಕೊತ್ತಾಯ ಆ ಸಂವಿಧಾನಕ್ಕೆ ಅನ್ನುವಂಥ ಶಬ್ದನ ಯಾವಾಗ ಬಳಸಿದ್ರಿ, ಅವತ್ತು ನಮಗೆ ಗೊತ್ತಾಯಿತು ನಿಜವಾಗ್ಲೂ ಸಹ ನಮ್ಮ ಸಮಾಜದ ಬಗ್ಗೆ ನಿಮಗೆ ಕಳಕಳಿ ಇಲ್ಲ. ಅಂದ್ರೆ ಈ ಹೋರಾಟವನ್ನು ಹತ್ತಿಕ್ಲಿಕ್ಕೋಸ್ಕರವಾಗಿ 2 ವರ್ಷಗಳ ಕಾಲ ಏನು ಶತ ಪ್ರಯತ್ನ ಮಾಡಿದ್ರಿ ನೀವು. ನಮ್ಮನ್ನ ಅಲಕ್ಷ್ಯ ಮಾಡಿದ್ರಿ, ನಮ್ಮ ಕಡೆ ಕ್ಯಾರೆ ಅನ್ಲಿಲ್ಲ, ನಮ್ಮ ಶಾಸಕರಿಗೆ ಬೈದು ಅವಾಯ್ಡ್ ಮಾಡಿದ್ರಿ, ಮತ್ತೆ ಹೋರಾಟ ಮಾಡಿದ್ವಿ. ನಮಗೆ ಪ್ರತಿಯೊಬ್ಬರಿಗೆ ಸಹ ನೀವು ಹೋರಾಟಕ್ಕೆ ಬರಬೇಡ್ರಿ ಅಂತ ಪೊಲೀಸ್ ಇಲಾಖೆ ಮೂಲಕ ಒತ್ತಡ ಹಾಕಿದ್ರಿ. ಕೊನೆಗೆ ಟ್ಯಾಕ್ಟರ್ ರ್ಯಾಲಿಯನ್ನು ಬಂದ್ ಮಾಡ್ರಿ ಅಂತಂದ್ರಿ. ನಮ್ಮ ಜಿಲ್ಲಾಧಿಕಾರಿ ಮೂಲಕವಾಗಿ ಆದೇಶ ಮಾಡಿಸಿದ್ರಿ. ಕೊನೆಗೆ ಅದರ ನಾವು ಹೆಂಗೋ ಪಾರಾದ್ವಿ. ಜನ ಸೇರಿದ್ದನ್ನು ಸಹಿಸಲಾರ್ದನೆ ಪ್ರೀ ಪ್ಲಾನ್ಡ್ ಆಗಿ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಹೊಡೆದ್ರಿ. ಅದು ನಾವು ಎದೆಗುಂದಲ್ಲ. ಸರ್ಕಾರಗಳು ನೀತಿಗಳಲ್ಲಿ ಇರ್ಬೋದು, ನಿಮಗೆ ನಮ್ಮ ಮೇಲೆ ಸಿಟ್ಟಿತ್ತೇನೋ ಅಥವಾ ನಮ್ಮ ಹೋರಾಟನ ಹತ್ತಿಕ್ಬೇಕೇನೋ ಅಂತ ಆಸೆ ಇತ್ತೇನೋ, ನಮ್ಮನ್ನ ನಮ್ಮ ಉತ್ತರ ಕನ್ನಡ ಭಾಷೆ ಹೇಳ್ತಲ್ಲ, ದನಕ್ ಬರ್ದಂಗ್ ಬಡದ್ರಪ್ಪ ಅಂತೇಳಿ ಹಂಗ ಬಡದ್ರಿ. ನಾವೇ ನಿಮ್ಮ ಮೇಲೆ ಬೇಜಾರು ಮಕ್ಕಳಕ್ ಹೋಗಿಲ್ಲ. ಆದರೆ ನೀವು ಅಧಿವೇಶನದಲ್ಲಿ ಇಡೀ ಲಿಂಗಾಯತರಿಗೆ ಅವಮಾನ ಮಾಡುವಂತ ಶಬ್ದವನ್ನು ಬಳಸಿದಿರಿ. ಅದು ನಿಜವಾಗ್ಲೂ ಸರಿಯಾದ ಕ್ರಮವಲ್ಲ. ಮತ್ತೆ ನೀವು ನಮ್ಮ ಹೋರಾಟ ಸಂವಿಧಾನ ವಿರೋಧಿಯಾಗಿದ್ರೆ ನಮ್ಮ ಹೋರಾಟ ವೇದಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ರು, ನಮ್ಮ ಹೋರಾಟದ ವೇದಿಕೆಗೆ ಚಂದ್ರಾ ಜಾರಕಿಹೊಳಿ ಬಂದಿದ್ರು, ನಮ್ಮ ಹೋರಾಟ ವೇದಿಕೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಂದಿದ್ರು, ನಮ್ಮ ಹೋರಾಟದ ವೇದಿಕೆಗೆ ಕಾಗವಾಡದ ರಾಜೀವ್ ಕಾಗೇರ್ ಬಂದಿದ್ರು. ಸಂವಿಧಾನ ವಿರೋಧವಾಗಿ ಹೋರಾಟಗಾರರು ಬಂದ್ರಪ್ಪ ಅಂದ್ರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿ ಶಾಸಕ ಸ್ಥಾನದಿಂದ ನೀವು ಅನರ್ಹಗೊಳಿಸಿದಂಗ ನಿಮ್ಗೆ ತಾಕತ್ತಿದ್ರೆ, ಅವ್ರ ಸಚಿವ ಸ್ಥಾನದ ರಾಜೀನಾಮೆ ಕೇಳಿ ನಿಮ್ಗೆ ತಾಕತ್ತಿದ್ರೆ, ಸಂವಿಧಾನ ವಿರೋಧಿ ಹೋರಾಟಕ್ಕೆ ಬಂದರ ಮೇಲೆ ಕ್ರಮ ಕೈಗೊಂಡು ನೀವು ಆಗಾರ ನೀವು. ಈ ರೀತಿಯಾಗಿ ಪಂಚಮಸಾಲಿ ಲಿಂಗಾಯತರ ಈ ಹೋರಾಟವನ್ನ ಹತ್ತಿಕ್ಕುವಂತ ಬರದಲ್ಲಿ ಪ್ರಜಾಪ್ರಭುತ್ವದ ಹೆಸರು ಹೇಳ್ಕೊಂಡು, ಸಂವಿಧಾನದ ಹೆಸರು ಹೇಳ್ಕೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನಮ್ಮ ಹೋರಾಟನ ದಿಕ್ತಿಪ್ಪಿಸ ಪ್ರಯತ್ನವನ್ನ 7 ಕೋಟಿ ಕನ್ನಡಿಗರು ಮಾಡಬಾರ್ದು ಎನ್ನುವಂತ ಆಗ್ರಹವನ್ನ ರಾಜ್ಯ ಸರ್ಕಾರಕ್ಕೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಹೇಳಿದ್ರಲ್ಲ, ನನಗೆ ಮೀಸಲಾತಿ ಕೊಡಕ್ ಆಗಲ್ಲ, ನಾನೇ ಬೇಜಾರಾಗಲ್ಲ. ಯಾರು ನ್ಯಾಯ ಕೊಡ್ತಾರ ಅವ್ರ ನ್ಯಾಯವನ್ನ ಯಾವ ಸರ್ಕಾರ ನ್ಯಾಯ ಕೊಡ್ತಾರೋ ನಿಮ್ ಕಡೆ ನ್ಯಾಯ ಸಿಕ್ಕಂತ ಬಂದಿದ್ವಿ. ನೀವು ನ್ಯಾಯ ಕೊಡೋದಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ನ್ಯಾಯ ಕೊಡುವಂತ ಮಾರ್ಗವನ್ನು ಪಡಿತೀವಿ, ನ್ಯಾಯ ಕೊಡುವಂತ ವ್ಯಕ್ತಿಯನ್ನು ಹುಡುಕ್ತೀವಿ, ನ್ಯಾಯ ಕೊಡುವಂತ ವ್ಯವಸ್ಥೆ ಹುಡುಕ್ತೀವಿ, ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಜನತಾ ನ್ಯಾಯಾಲಯಕ್ಕೆ ಹೋಗ್ತೇವೆ ನಾವು. ಆದ್ರೆ ನಿಮ್ಮ ಒಂದು ಹೇಳಿಕೆ 900 ವರ್ಷಗಳ ಇತಿಹಾಸ ಇರತಕ್ಕಂತ ನಮ್ಮ ಲಿಂಗಾಯತ ಸಮಾಜಕ್ಕೆ ಬಹಳ ದೊಡ್ಡ ಅವಮಾನ ಕೊಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣ ಮೇಲೆ ಬಹಳ ಗೌರವ ಇತ್ತು. ನೀವು ಪದೇ ಹೇಳಿದಿರಿ, ಬಸವಣ್ಣವರು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ. ಅನುಭವ ಮಂಟಪವನ್ನ ಚಿತ್ರವನ್ನ ನಮ್ಮ ವಿಧಾನಸೌಧದಲ್ಲಿ ಹಾಕೊಟ್ಟು ನೀವೆಲ್ಲ ತೋರಿಸಿದ್ರಿ. ಹಾಗಾದ್ರೆ ಆ ಬಸವಣ್ಣನ ಪರಂಪರೆ ಬಂದಿರತಕ್ಕಂಥ ಈ ಸಮಾಜದ ಹೋರಾಟವನ್ನ ಸಂವಿಧಾನ ವಿರೋಧಿ ಅಂದ್ರೆ ನೀವು ಎಲ್ಲೇ ಒಂದ್ ಕಡೆ ಬಸವಣ್ಣವ್ರನ್ನೂ ಸಹ ಬೈದಂಗೆ ನೀವು ಪರೋಕ್ಷವಾಗಿ. ಯಾಕಂದ್ರೆ ಬಸವಣ್ಣವ್ರ ಅನ್ಯಾಯಗಳು ನಾವೆಲ್ಲ ಸಂವಿಧಾನ ಬಿಟ್ಟು ಬದುಕೇ ಇಲ್ಲ. ಇವತ್ತು ನಮ್ಮ ನಾಡಿನ ಎಲ್ಲಾ ಮಠಮಾನ್ಯಗಳು ಜಾತ್ಯತೀತವಾಗಿ ಇವತ್ತು ಪ್ರಸಾದ ಕೊಟ್ಟಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ. ನಮ್ಮ ಇಡೀ ಶಾಸಕ ನಮ್ಮ ಸಮಾಜ ಇರ್ತಕ್ಕಂಥ ರಾಜಕಾರಣಿಗಳು ಜಾತ್ಯತೀತಕ್ಕೂ ಬದುಕುವಂತ ಕೆಲಸ ಮಾಡಿ. ಇಲ್ಲೇ ನಮ್ಮ ಪಕ್ಕದಲ್ಲಿ BL ಪಾಟೀಲ್ ಇದ್ದಾರೆ. ಇವತ್ತು ಅವರ ಸಮುದಾಯದವರು ಎಲ್ಲೇ ಒಂದ್ ಕಡೆ ದಲಿತ ಸಮುದಾಯದ ಅನೇಕ ಮಹಿಳೆಯರಿಗೆ, ಮಕ್ಕಳಿಗೆ ಇವತ್ತು ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಇವತ್ತು ದೇಶದ ಸತ್ಪ್ರಜೆಗಳಾಗಿ ಮಾಡುವ ಕೆಲಸವನ್ನ BL ಪಾಟೀಲ್ ಮಾಡಿದ್ದಾರೆ. ಮತ್ತೆ ನಾವೆಲ್ಲರೂ ಸಂವಿಧಾನ ಆಶಯಗಳ ಪ್ರಕಾರವೇ ಬದುಕನ್ನ ಮಾಡಕತ್ತೀವಿ, ಸಂವಿಧಾನ ಆಶಯ ಪರವಾಗಿ ನಾವು ಹೋರಾಟ ಮಾಡಕತ್ತೀವಿ. ಈ ನಿಟ್ಟಿನಲ್ಲಿ
ನಿಮ್ಮ ಒಂದು ಸಂವಿಧಾನ ವಿರೋಧಿ ಹೇಳುವಂತ ಹೇಳಿಕೆ ಅದುವೇ ಸಂವಿಧಾನ ವಿರೋಧಿ ಆಗಿದೆ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತರ ಸ್ವಾಭಿಮಾನವನ್ನು ಕೆಣಕೋ ಪ್ರಯತ್ನ ಮಾಡಿ ನಿಮ್ಮ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆ ಆಗಿದೆ. ಕೂಡಲೇ ಕ್ಷಮಾಪಣೆ ಕೇಳಬೇಕು, ಕೂಡಲೇ ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ವಿಧಾನಸಭೆ ಅಧ್ಯಕ್ಷರುಗಳು ಮತ್ತು ಪ್ರತಿಪಕ್ಷದ ಅಧ್ಯಕ್ಷರುಗಳು ಆ ಹೇಳಿಕೆಯನ್ನು ಕಡತದಿಂದ ತೆಗೆದುಹಾಕುವ ಪ್ರಯತ್ನ ಮಾಡೋದ್ರ ಮೂಲಕವಾಗಿ ಲಿಂಗಾಯತರ ಗೌರವ ಉಳಿಸುವ ಕೆಲಸವನ್ನು ಮಾಡಬೇಕೆನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಆ ಹಿನ್ನೆಲೆ ಒಳಗೆ ನಾವು ಈ ಒಂದು ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಲಿಂಗಾಯತರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿಗಳು ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನ ಖಂಡಿಸ್ಬಿಟ್ಟು ಮತ್ತು ನಮ್ಮ ಸಮುದಾಯದ ರೈತರ ಮೇಲೆ ಹಾಕಿರ್ತಕ್ಕಂಥ FIR ಅನ್ನ ಕೂಡಲೇ ವಿತ್ಡ್ರಾ ಮಾಡ್ಕೋಬೇಕೆನ್ನುವುದನ್ನ ಹಕ್ಕೊತ್ತಾಯ ಮಾಡಿ ನಮ್ಮ ಸಮಾಜದ ಈ ಹೋರಾಟಕ್ಕೆ ನ್ಯಾಯವನ್ನು ಪಡಿಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತೇಳಿ ಹಕ್ಕೊತ್ತಾಯಿಸಿ 16ನೇ ತಾರೀಕಿಂದ ಸುವರ್ಣಸೌಧದ ಆಸ್ಪಾಸ್ನಲ್ಲಿ ಬಹುತೇಕ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿನೇ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಎಲ್ಲಿವರೆಗಪ್ಪ ಅಂತಂದ್ರೆ ನೀವು ಅವರನ್ನ ಸಸ್ಪೆಂಡ್ ಮಾಡೋವರೆಗೂ, ಲಿಂಗಾಯತರ ಕ್ಷಮೆ ಕೇಳೋವರೆಗೂ, ಸಂವಿಧಾನ ವಿರೋಧಿ ಹೇಳಿಕೆಯನ್ನ ವಾಪಸ್ ಪಡೋವರೆಗೂ ಮತ್ತು ನಮ್ಮ ಸಮುದಾಯದ ಅಮಾಯಕರ ಮೇಲೆ ನೀವು FIR ಹಾಕಿದ್ರೆ ಅದನ್ನ ವಿತ್ಡ್ರಾ ಮಾಡೋವರೆಗೂ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀನಿ. 16ನೇ ತಾರೀಕಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಪ್ರತಿದಿನ. ಯಾಕಂದ್ರೆ ಈಗಾಗಲೇ ನಮ್ಮ ಜನ 4 ವರ್ಷಗಳ ಕಾಲ ರೊಟ್ಟಿ ಬುತ್ತಿ ಕಟ್ಕೊಂಡು ಬಂದು ಹೋಗ್ಬಿಟ್ಟಾರೆ. ನಾನು ಈ ಮೂಲಕ ಮಾಧ್ಯಮದ ಮೂಲಕ ಇಡೀ ನಾಡಿನ ಜನರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮಗೆ ಪದೇ ಪದೇ ಬರ್ರಿ ಅಂತ ನಾವು ಒತ್ತಡ ಮಾಡಕ್ ಹೋಗಲ್ಲ. ನಾನು ನಿಮಗೆ ಯಾರು ಅದೇ ಹೇಳ್ತೇನೆ, ಅಧಿವೇಶನ ಇರೋವರೆಗೂ, ಎಲ್ಲಿವರೆಗೂ ಅಧಿವೇಶನ ಇರುತ್ತೋ, ಯಾಕೆ ರಾಜ್ಯ ಮುಖ್ಯಮಂತ್ರಿಗಳು ಇರ್ತಾರಲ್ಲ ಅಲ್ಲಿವರೆಗೂ ನಾನು ಧರಣಿ ಸತ್ಯಾಗ್ರಹ ಮಾಡ್ತೀನಿ. ಹಾಗಾಗಿ ನಮ್ಮ ನಾಡಿನ ನಮ್ಮ ಜನಾಂಗದ ನಮ್ಮ ಲಿಂಗಾಯತ ಸಮಾಜದ ಬಂಧುಗಳಿಗೂ, ನಮ್ಮ ಪಂಚಮಸಾಲಿ, ಮಲೇಗೌಡರು, ಗೌಡ ಲಿಂಗಾಯತ, ಚತುರ್ಥ ಲಿಂಗಾಯತ, ದೀಕ್ಷಾ ಲಿಂಗಾಯತ ಎಲ್ಲ ಬಂಧುಗಳಿಗೂ ನಿಮಗೆ ಅನುಕೂಲ ಇದ್ರೆ ನೀವು ಬಂದು ಸತ್ಯಾಗ್ರಹದಲ್ಲಿ ಭಾಗವಹಿಸ್ರಿ. ನೀವೆಲ್ಲರೂ ಕಡ್ಡಾಯವಾಗಿ ಬರಬೇಕು ಅಂತಲ್ಲ. ಈಗಾಗಲೇ ನಿಮಗೆ ನೋವಾಗಿದೆ, ಕಣ್ಣೀರು ಬಂದಿದೆ, ಪೆಟ್ಟು ಬಂದಿದೆ, ತಲೆ ಹೊಡೆದಿದೆ, ಕೈಕಾಲು ಮುರಿದಿದೆ. ಈಗಲೂ ಸಹ ಪ್ರಾಣ ಮತ್ತು ಜೀವದ ಜೊತೆಯಲ್ಲಿ ಚಿಂತಾಜನಕ ಸ್ಥಿತಿ ನಾನು ತೋರಿಸಕತ್ತೀನಿ. ನಾನು ನಿಮಗೆ ಮತ್ತೊಮ್ಮೆ ತೊಂದರೆ ಕೊಡಕ್ಕೆ ಇಷ್ಟಪಡ, ನಿಮಗೆ ಅನುಕೂಲ ಇದ್ರೆ ಸಮಯ ಇದ್ರೆ ಬಂದು ಭಾಗವಹಿಸ್ರಿ. ಪ್ರತಿದಿನ ಒಂದೊಂದು ಜಿಲ್ಲೆಯವರಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಕೋತೀವಿ. 16 ತಾರೀಕು ಬೆಳಗಾವಿ ಜಿಲ್ಲೆಯವರು ಬಂದು ಭಾಗವಹಿಸ್ತಾರೆ. 17ನೇ ತಾರೀಕು ಗದಗ ಮತ್ತು ಕೊಪ್ಪಳ ಜಿಲ್ಲೆಯವರು ಭಾಗವಹಿಸ್ತಾರೆ. 18ನೇ ತಾರೀಕು ವಿಜಯಪುರ, ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆಯವರು ಭಾಗವಹಿಸ್ತಾರೆ. 19ನೇ ತಾರೀಕು ಪಕ್ಕದ ನಮ್ಮ ಏನು ರಾಯಚೂರು, ಬೀದರ್, ಯಾದಗಿರಿ ಜಿಲ್ಲೆಯವರು ಭಾಗವಹಿಸ್ತಾರೆ. 20ನೇ ತಾರೀಕು ಗುಲ್ಬರ್ಗ ಜಿಲ್ಲೆಯವರು ಭಾಗವಹಿಸ್ತಾರೆ. ಹಿಂಗೆ ಪ್ರತಿದಿನ ಆ ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲೆ ಹೋರಾಟಗಾರರು ಬಂದು ಭಾಗವಹಿಸ್ತಾರೆ. ಉದ್ದೇಶ ಏನಪ್ಪ ಅಂದ್ರೆ, ಈಗಾಗಲೇ ಸರ್ಕಾರ ಏನಾಗಿತ್ತು, ಪಂಚಮಸಾಲಿಗಳನ್ನ ಸರಿಯಾಗಿ ಹೊಡೆದ್ರೆ ಇವ್ರು ಹೊಲ್ದಾಗ ಕುಂಡಿರ್ತಾರೆ, ತೋಟದಾಗ ಕುಂಡಿರ್ತಾರೆ ಅಂತೇಳಿ ಭ್ರಮೆಯಿಂದ ಹೊಡೆದಿದ್ರು. ಅದನ್ನ 24 ಗಂಟೆಯಲ್ಲಿ ಪಂಚಮಸಾಲಿ ನೀವು ಏನೇ ಹೊಡೆದಿರ್ಬೋದು, ಮತ್ತೆ ನಾವು ಬೀದಿ ಬರ್ತೀವಿ ಅಂತೇಳಿ ಮೊನ್ನೆ ರಾಜ್ಯಾದ್ಯಂತ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಿಬಿಟ್ಟು ಶಾಂತಿಯುತವಾಗಿರ್ತಕ್ಕ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಾವು ಮಲಗಿಲ್ಲ, ನಾವು ಕುಗ್ಗಿಲ್ಲ, ನಾವು ಎದ್ದು ಕುಂತಿದ್ದೀವಿ ಅಂತ ಸಂದೇಶವನ್ನು ತೋರಿಸ್ಕೊಟ್ಟಿದ್ದೀವಿ. ಅದೇ ಪ್ರಕಾರವಾಗಿ ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತೇಳಿ ಹೇಳಿಕೆ ಕೊಟ್ಟಂತ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಖಂಡಿಸಿ, ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿ ಕ್ಷಮೆಯನ್ನು ಕೋರ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ 16ನೇ ತಾರೀಕಿಂದ ವಿಧಾನಸಭಾ ಅಧಿವೇಶನ ಇರೋವರೆಗೂ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ನಾಡಿನ ಜನತೆ ಆ ಎಲ್ಲ ಹೋರಾಟದಲ್ಲಿ ಭಾಗವಹಿಸ್ತೀವಿ. ಕೂಡಲೇ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ಮತ್ತು ಲಿಂಗಾಯತರ ಕ್ಷಮೆ ಕೋರ್ಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮನವಿ ಮಾಡ್ಕೊಳ್ತಾ, ನಮ್ಮ ಸಂವಿಧಾನ ವಿರೋಧಿ ಹೇಳಿಕೆ ಲಿಂಗಾಯತರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಜಿ ಪರಮೇಶ್ವರ್ ಅವ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ನೀವು ದಲಿತರು ಅಂತ ಅಥವಾ ಲಿಂಗಾಯತರು ಅಂತೇಳಿ ಕಾರಣದಿಂದ ನಾವು ಸನ್ಮಾನ ಮಾಡಲಿಲ್ಲ. ನೀವು ನಮ್ಮನ್ನು ಪ್ರೀತಿ ಮಾಡುವಂತ ವ್ಯಕ್ತಿ ಅಂತ ತಿಳ್ಕೊಂಡು 2010ನೇ ಇಸ್ವಿಯಲ್ಲಿ ನಮ್ಮ ಪಂಚಮಸಾಲಿ ಬೃಹತ್ ಸಮಾವೇಶದಲ್ಲಿ ನಿಮ್ಗೆ ಸನ್ಮಾನ ಮಾಡಿ ಗೌರವ ಕೊಟ್ಟಿರ್ತಕ್ಕಂಥ ಸಮಾಜ ಪಂಚಮಸಾಲಿ ಸಮಾಜ. ನಿಮ್ಮ ಬೆಳವಣಿಗೆ ಹಿನ್ನೆಲೆ ಒಳಗೆ ಈ ಸಮಾಜ ಹೊಡೆದಿದೆ. ನೀವು ಓದಿದ್ದು, ಉಂಡಿದ್ದು, ಬೆಳೆದಿದ್ದು ಸಿದ್ಧಗಂಗಾ ಮಠದಲ್ಲಿ ಅನ್ನೋದನ್ನು ಮರಿಬೇಡ್ರಿ. ಸಿದ್ಧಗಂಗಾ ಮಠದ ಅನ್ನ ಉಂಡು, ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಸಿದ್ಧಗಂಗಾ ಮಠದ ಶಿಷ್ಯರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಸಮರ್ಥನೆ ಮಾಡ್ತಾರಂದ್ರೆ ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡ್ದಂಗೆ ನೀವು ಗೃಹ ಮಂತ್ರಿಗಳೇ. ನೀವು ಹೇಳ್ತಾರೆ, ನೀವು ನಮ್ಮ ರೈತರಿಗೆ ಶಾಂತಿಯುತವಾದ ಪ್ರತಿಭಟನೆ ಮಾಡ್ಲಿಕ್ಕೆ
ಮುತ್ತು ಕೊಡಕ್ಕಾಗತ್ತೆ ಶಬ್ದ ಬಳಸ್ತೀರಾ, ಇಷ್ಟು ಅಸಹ್ಯ ಶಬ್ದ ಬಳಸ್ತೀರಾ. ನಾವು ತುತ್ತು ಕೊಟ್ಟಂತ ಸಮಾಜ, ನಾಡಿನ ಜನಕ್ಕೆ ನಿಮ್ಮನ್ನು ಒಳಗೊಂಡಂತೆ ನಿಮಗೆ ತುತ್ತು ಮಾಡಿಕೊಟ್ಟವರು ಸಿದ್ಧಗಂಗಾ ಮಠ. ಆ ತುತ್ತು ಮಾಡಿಕೊಟ್ಟಂತಹ ಮಠಕ್ಕೆ ಅನ್ನವನ್ನು ಕೊಡುವಂತ, ಮಠಕ್ಕೆ ದೇವಸ್ಥಾನ ಕೊಡುವಂತ ಲಿಂಗಾಯತ ಮೇಲೆ ದೌರ್ಜನ್ಯ ಮಾಡಿರಪ್ಪ ಅಂದ್ರೆ ಅನ್ನದ ಋಣವನ್ನ ಈ ಮೂಲಕ ನೀವು ಎಲ್ಲೇ ಒಂದ್ ಕಡೆ ತಿರಸ್ಕಾರ ಮಾಡುವಂತ ಕೆಲಸ ಮಾಡಿದಿರಿ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ರೀತಿಯಾಗಿರ್ತಕ್ಕಂಥ ಅಸಂವಿಧಾನಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ನಮ್ಮ ಜನಾಂಗದವರಿಗೆ ಅವಮಾನ ಮಾಡಿದಿರಿ. ಕೊರಟಗೆರೆ ತಾಲೂಕಿನ ಎಲ್ಲಾ ಲಿಂಗಾಯತಗಳಿಗೆ ಇಚ್ಛೆ ಪಡ್ತೀನಿ, ನೀವು ಪ್ರತಿಭಟನೆ ಮಾಡ್ರಿ. ನಿಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ, ಸಿದ್ಧಗಂಗಾ ಮಠದ ಅನ್ನ ಉಂಡು ಬೆಳೆದಿರ್ತಕ್ಕಂಥ ಒಬ್ಬ ಶಾಸಕ ಲಿಂಗಾಯತರ ಮೇಲೆ ಹಲ್ಲೆ ಮಾಡಿದ್ದನ್ನ ಅಧಿವೇಶನದಲ್ಲಿ ಸಮರ್ಥನೆ ಮಾಡ್ತಾನಪ್ಪ ಅಂತಂದ್ರೆ ನಮ್ಮ ಅನ್ನ ಉಂಡದಕ್ಕೆ ಇವನು ದ್ರೋಹ ಮಾಡಿದಾನೆ, ಮೋಸ ಮಾಡಿದ್ದಾರೆ, ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡಿದೆ. ಯಾಕಂದ್ರೆ ಸಿದ್ಧಗಂಗಾ ಮಠದ ಭಕ್ತರು ಪಂಚಮಸಾಲಿಗಳು ನಮ್ಮವರು ಅಲ್ಲ, ನಮ್ಮ ಸಮಾಜಕ್ಕೆ ಈ ರೀತಿ ಅವಮಾನ ಮಾಡಿದ್ರು. ಹಾಗಾಗಿ ನೀವು ಮುತ್ತು ಕೊಡ್ಬೇಕು ಶಬ್ದ ಬಳಸಿ, ನಾವು ಯಾವ ಕಾರಣಕ್ಕೆ ಮುತ್ತು ಕೊಡಿ ಅಂತೇಳಿ ನಾವು ತುತ್ತು ಕೊಟ್ಟಂತರು, ನೀವೇನಾದ್ರೂ ಲಾಠಿ ಏಟ್ ಕೊಟ್ರು ತುತ್ತು ಕೊಟ್ಟಂತರು, ನಮಗೆ ಬೂಟಿಂದ ಹೊಡೆದ್ರು ತುತ್ತು ಕೊಟ್ಟಂತ ಸಮಾಜ, ವಿಷ ಕೊಟ್ರು ಅನ್ನ ಕೊಡಂತ ಸಮಾಜ ಅನ್ನೋದನ್ನ ಮರಿಬೇಡ್ರಿ ಅಂತೇಳಿ ಜಿ ಪರಮೇಶ್ವರ್ ಹೇಳಿಕೆ ನಾನು ಈ ಮೂಲಕ ಖಂಡಿಸ್ತೀನಿ. ಈಗ ಮುಖ್ಯಮಂತ್ರಿ ಹೇಳಿಕೆಯನ್ನ ಖಂಡಿಸ್ಬಿಟ್ಟು ಕಾನೂನುಬದ್ಧವಾಗಿ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ವಕೀಲರ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್ ಸಿ ಪಾಟೀಲ್ರು ಎರಡು ಮಾತನ್ನು ಹೇಳ್ತಾರೆ. ದಯವಿಟ್ಟು ಅವ್ರ ಮಾತನ್ನು ನಾವು ನೋಡ್ರಿ, ಇದುವರೆಗೂ ನಾವು ಬಸವಣ್ಣನವರ ಶಾಂತಿ ಅಂತೆ, ಗೋಮಾತೆ ಅಂತೆ ನಾವೆಲ್ಲ ಶಾಂತಿ ಹೋರಾಟ ಮಾಡಿದ್ವಿ. ಇನ್ನು ಮೇಲೆ ಚೆನ್ನಮ್ಮನ ಸ್ವಾಭಿಮಾನದ ಹೋರಾಟ, ಕ್ರಾಂತಿಯುತ ಹೋರಾಟ. ಕ್ರಾಂತಿಯುತ ಹೋರಾಟ ಹಿಂಸೆ ಹೋರಾಟ ಅಲ್ಲ, ಶಾಂತಿಗಾಗಿ ಕ್ರಾಂತಿ ಮೂಲಕವಾಗಿ ಜನರನ್ನ ಜಾಗೃತಿ ಮಾಡಿ ಹೋರಾಟವನ್ನು ಮುಂದುವರಿಸ್ತೇವೆ. ಪ್ರತಿ ಹಳ್ಳಿಗೆ ಹೋಗ್ತೇವೆ. ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು ಪಂಚಮಸಾಲಿಗಳು ವಾಸ ಮಾಡುವಂತ 20,000 ಹಳ್ಳಿಗಳಿಗೆ ಭೇಟಿ ಕೊಡ್ತೇನೆ. ಎಲ್ಲಿವರೆಗೆ ಭೇಟಿ ಕೊಡ್ತೇನೆ ಅದನ್ನ ಇವತ್ತು ಪ್ರಕಟ ಮಾಡೋದಿಲ್ಲ, ನಾಳೆ ಅಧಿವೇಶನ, ನಾಳೆ ಸತ್ಯಾಗ್ರಹ ಕುಂಡುತ್ತಾನಲ್ಲ, ಸತ್ಯಾಗ್ರಹ ಕೊನೆ ದಿನದಲ್ಲಿ ಯಾವ ಜಿಲ್ಲೆಗೆ, ಯಾವ ಹಳ್ಳಿಗೆ, ಯಾವ ಟೈಮಿಗೆ ಭೇಟಿ ಕೊಡ್ತೇನೆ, ಎಷ್ಟು ದಿನ ಭೇಟಿ ಕೊಡ್ತೇನೆ, ಎಲ್ಲಿವರೆಗೆ ಭೇಟಿ ಕೊಡ್ತೀನಿ, ಭೇಟಿ ಕೊಟ್ಟ ಮೇಲೆ ನನ್ನ ಅಂತಿಮ ನಿರ್ಧಾರವನ್ನು ಏನು ಪ್ರಕಟಗೊಳಿಸ್ತಾರೆ ಅಂತೇಳಿ ನಾಳೆ ಸತ್ಯಾಗ್ರಹದ ಕೊನೆ ದಿನದಲ್ಲಿ ಇಡೀ ರಾಜ್ಯದ ಜನತೆ ನಾನು ಘೋಷಣೆ ಮಾಡ್ತೀನಿ. ರಾಜಕೀಯ ಪುಡಾರಿ ರೀತಿ ವರ್ತನೆ ಮಾಡ್ತಿದ್ದಾರೆ ಮತ್ತು ನಮ್ಮ ಅಣ್ಣನ ತಂದೆ ಕೈ ಹಾಕಿದ್ರೆ ಅವ್ರ ಕೈಯನ್ನು ಕತ್ತರಿಸ್ತೀವಿ ಅಂತ ಹೇಳಿ ಏನು ಹಿಂದುಳಿದ ವರ್ಗದ ಜಾಗೃತ ವೇದಿಕೆ ಅಧ್ಯಕ್ಷ ಏನು ಶಿವರಾಮ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ರಿ, ಅವ್ರು ಏನು ಸುಡ್ಗಾಡ್ ಹೇಳಿಕೆ ಕೊಡ್ರಿ, ಅವ್ರ ವೈಯಕ್ತಿಕ ಹೇಳಿಕೆ. ನಿಮಗೆ ಅಂತ ಶಬ್ದ ಬಳಸಪ್ಪ, ನಿಮ್ಗೆ 10 ಪಟ್ಟು ಶಬ್ದ ಬಳಸೋ ಶಕ್ತಿ ಪಂಚಮಸಾಲಿಗಿದೆ. ಆದ್ರೆ ಪಂಚಮಸಾಲಿ ಯಾವತ್ತು ಆ ರೀತಿಯಾಗಿರ್ತಕ್ಕಂಥ ಅಸಂಬದ್ಧವಾದಂತ ಶಬ್ದ ಬಳಸುವಂತ ನಾವಲ್ಲ. ನೀವೇನಾದ್ರೂ ಆ ರೀತಿ ಹಿಂಸಾತ್ಮಕವಾದಂತ ಹೇಳಿಕೆಯನ್ನು ಕೊಟ್ರಪ್ಪ ಅಂದ್ರೆ ನಾವು ಅಹಿಂಸಾತ್ಮಕವಾದಂತ ಹೇಳಿಕೆ ಕೊಡ್ತೀವಿ. ನೀವೇನಾದ್ರು ಹಿಂಸಾತ್ಮಕವಾದಂತ ಚಟುವಟಿಕೆ ಮಾಡಿದ್ರೆ, ಅಹಿಂಸಾತ್ಮಕವಾದ ನಿಮ್ಮ ಮನಸ್ಸನ್ನು ಗೆಲ್ಲುವ ಪ್ರಯತ್ನ ನಮ್ದಿದೆ. ನಿಮಗೆ ಸ್ವಭಾವ, ನಿಮ್ಮ ಹುಟ್ಟುಗುಣ ಹಿಂಸಾತ್ಮಕವಾಗಿ ಹೇಳಿಕೆ ಕೊಡೋದು, ಹಿಂಸಾತ್ಮಕವಾಗಿ ಪ್ರಚೋದನೆ ಮಾಡೋದು, ಪ್ರವೋಕ್ ಮಾಡೋದು, ಈ ಲಿಂಗಾಯತರನ್ನ ಸದೆ ಬಡಿಯುವಂತ ಹೇಳಿಕೆ ಕೊಡುವಂಥದ್ದು ನಿಮ್ದು. ಅದು ನಾ ಮತ ಕೊಡಲ್ಲ. ಅಂಬೇಡ್ಕರ್ ಸಂವಿಧಾನದ ಹಕ್ಕನ್ನ ಕೇಳ್ತೀವಿ. ನಿಮಗೆ ಇಷ್ಟ ಬಿಡು, ನಿಮ್ಗೆ ಯಾರು ಬೇಡ ಅಂತಾರೆ. ಅವ್ನು ಏನ್ ಸಾವಿರ ಹೇಳ್ಕೊಡ್ರಿ, ಮಾಧ್ಯಮದಲ್ಲಿ ಗೊತ್ತಿದೆ ಏನಂತೇಳಿ. ಒಳಗಿರ್ತಕ್ಕಂಥ ಶಾಸಕರು ಬೇರೆ ಪಡ್ಕೊಂಡ್ರೆ ಅವ್ರಿಗೆ ಹೇಳ್ರಿ. ನಿಮ್ಮಂತ ನೀಚರು ಹೇಳಿದಾರೆ, ನಿಮ್ಮಂತ ನೀಚರು ಪಡ್ಕೊಂಡಿರ್ಬೋದು. ಆದ್ರೆ ಏನ್ ಹೇಳಿಕೆ ಕೊಟ್ಟಲ್ಲಿ ಇವರು, ಆ ಹೇಳಿಕೆ ಕೊಡುವಂತ ನೀಚಗಳು ಬೇಕಾದ್ರೆ ಪಡ್ಕೊಂಡಿರ್ಬೋದು. ಆದ್ರೆ ಪಂಚಮಸಾಲಿಗಳು ಪ್ರಾಮಾಣಿಕ ಹೋರಾಟ ಮಾಡಕತ್ತಿ. ಈಗಿನ ಹೋರಾಟ ಅಲ್ಲ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ಮೇಲೆ ಹೋರಾಟ ಅಲ್ಲ. ಹಿಂದೆ ಜಗದೀಶ್ ಶೆಟ್ಟರ್ ಇದ್ದಾಗ ಹೋರಾಟ ಮಾಡೇವಿ, ಯಡಿಯೂರಪ್ಪರಿದ್ದ ಹೋರಾಟ ಮಾಡೇವಿ, ಬೊಮ್ಮಾಯಿರದ ಹೋರಾಟ ಮಾಡೇವಿ, ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ ಹೋರಾಟ ಮಾಡಕತ್ತೆ. ಮುಂದೆ ಯಾವ ಮುಖ್ಯಮಂತ್ರಿ ಬರ್ತಾರೋ ಅವಾಗ ಹೋರಾಟ ಮಾಡ್ತೇವೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಪಂಚಮಸಾಲಿಗಳನ್ನು ಬೆದರಿಸುವಂತಹ ಪ್ರಯತ್ನವನ್ನ ಯಾರಾದ್ರೂ ಮಾಡಿದ್ರೆ ನಾವು ಅದು ಶಾಂತಿಯಿಂದ ಹೋರಾಟ, ಅವರಂಗೆ ನಾವು ಉಗ್ರ ಹೋರಾಟ ಕೊಡಲ್ಲ. ಅವರೇ ನೀಚ ವೃತ್ತಿ ಹೇಳಿಕೆ ಕೊಟ್ಟಾರಲ್ಲ. ನಮ್ಮ ಜನಾಂಗಕ್ಕೆ ಬಸವಣ್ಣ ಒಳ್ಳೆ ಸಂಸ್ಕಾರ ಕೊಟ್ಟಾನೆ. ಎಲವೋ ಹಿಂದಡೆ ಸ್ವರ್ಗ, ಅಯ್ಯೋ ಎಂದಡೆ ನರಕ ಅಂತ ಬಸವಣ್ಣ, ಎಲವೋ ಎಂದಡೆ ನರಕ, ಅಯ್ಯ ಎಂದ ಸ್ವರ್ಗ ಅಂತ ಹೇಳ್ತಕ್ಕಂಥವ್ರು. ನಿಮ್ಮಂಗ ನೀಚ ರೀತಿಯ ಮಾತುಗಳನ್ನ, ನೀಚ ಶಬ್ದದ ಮಾತುಗಳನ್ನ, ಆ ಕಾನೂನು ಬಾಹಿರ ಮಾತುಗಳನ್ನ ಹೇಳ್ಕೊಟ್ಟಿಲ್ಲ. ಅವ್ರು ಏನ್ ಕಾನೂನು ಬಾರಿಕೆ ಕೊಡ್ತಾ ಕೊಡ್ಲಿ, ಅವ್ರ ಮೇಲೆ ಕಾನೂನು ಪ್ರಶ್ನೆ. ಚೋನ ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ನಾನು 4 ವರ್ಷಕ್ಕೆ ಮೊನ್ನೆ ಹೇಳೇನಿಲ್ಲ. 1,30,00,000 ಪಂಚಮಸಾಲಿಗಳು ಗೌಡ್ ಲಿಂಗಾಯತರು, ಮಲೆಗೌಡರು, ದೀಕ್ಷೆ ಲಿಂಗಾಯತರು ಅದಾರೆ ಈ ರಾಜ್ಯದೊಳಗೆ. 1,29,99,999 ಜನ ನಮ್ಮ ಜೊತೆಗೆ ಅದಾರೆ. ಒಬ್ರು ಯಾರ ಅಂತ ಹೇಳ್ತಾರಪ್ಪ, ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀರಿ? ಉದಾಸೀನ ಮಾಡ್ತೀನಿ, ನಿರ್ಲಕ್ಷ್ಯ ಮಾಡ್ತೀನಿ, ನಮ್ ಗುರಿ ಮುಡ್ತೀನಿ. ಅವ್ರು ಸಾವಿರ ಮಾತಾಡ್ರಿ.
ನಮ್ಮ ಹೋರಾಟ ಸತ್ಯದ ಹೋರಾಟ ಐತಿ. ಇಂಥವ್ರು ಎಲ್ಲಾ ಅವಧಿಯೊಳಗೆ ಇದ್ರು. ಜಗದೀಶ್ ಶೆಟ್ಟರು ಕಾಲದ ಹೋರಾಟ ಮಾಡೋಕೋರು ಕೆಲವು ಹಿಂಗ್ ಮಾತಾಡ್ತಿದ್ರು. ಯಡಿಯೂರಪ್ಪ ಸಾಹೇಬರು ಹೋರಾಟ ಮಾಡೋ ಕೆಲವು ಮಾತಾಡ್ತಿದ್ರು. ಬೊಮ್ಮಾಯಿ ಹೋರಾಟ ಮಾಡ್ತಿದ್ರು. ಅಂತ ಸಹಜ ಆ ಪಕ್ಷಗಳನ್ನ ಓಲೈಕೆ ಮಾಡ್ಲಿಕ್ಕೆ, ಆ ಮುಖ್ಯಮಂತ್ರಿಗಳಿಂದ ಅಧಿಕಾರ ಪಡ್ಕೊಳ್ಳಿಕ್ಕೆ, ಅವರ ಆಮಿಷಗಳಿಗೆ ತಲೆ ಬಗ್ಗೆ ಹೇಳಿಕೆ ಕೊಡ್ತಾರೆ. ಅದು ಸಹಜವಾದ ಪ್ರಕ್ರಿಯೆ. ಅದ್ರ ಬಗ್ಗೆ ನಾವು ತಿಳಿಸ್ಕೊಳಕ್ ಹೋಗಲ್ಲ. ನಾವು ಬಸವಣ್ಣವರ ಶಾಂತಿಯ ಮಾರ್ಗವನ್ನ, ಚೆನ್ನಮ್ಮನ ಕ್ರಾಂತಿ ಮಾರ್ಗವನ್ನ, ರೈತರ ನ್ಯಾಯದ ಮಾರ್ಗವನ್ನು ಹಿಡ್ಕೊಂಡು ಹೋರಾಟ ಮಾಡ್ತೀವಿ. ಶಾಂತಿ ಮಾರ್ಗವನ್ನು ಸರ್ಕಾರ ತಮ್ಮ ಸಂಧಾನ ಕ್ರಾಂತಿ ಅಥವಾ ಮಾತುಕತೆ ಕರೆದರೆ ನೀವು ಹೋಗ್ತೀರಾ? ನಿಮ್ಮ ಸಮುದಾಯದ ಸಚಿವರುಗಳು ಅದರಲ್ಲ ನೋಡ್ರಿ, ಮುಖ್ಯಮಂತ್ರಿಗಳು ಬೇಕಾದ್ರೆ ನಾವಿದ್ದ ವೇದಿಕೆಯಲ್ಲಿ ಬಂದು ಮಾತುಕತೆ ಮಾಡ್ಲಿ, ನಾನ್ಯಾಕೆ ಹೋಗ್ಲಿ. ಈಗ ಅಲ್ಲಿ ಎಂತ ಅವಮಾನ ಮಾತು ಹೇಳಿದ್ರೆ ಇವತ್ತು ಲಿಂಗಾಯತರಿಗೆ ಮೀಸಲಾತಿ ಕೊಡಕ್ಕಾಗಲ್ಲ, ಸಂವಿಧಾನ ವಿರೋಧಿ, ಆ ಸಂವಿಧಾನ ಅಂದ್ಮೇಲೆ ಮತ್ತೆ ಅವ್ರ ಜೊತೆ ಸಂಧಾನ ಹೋಗ್ತಾರಪ್ಪ ಅಂತಂದ್ರೆ ನಮಗೆ ನಾವೇ ಆಗೋರ್ ಕೊಟ್ಟಂಗೆ. ಅವ್ರಿಗಿತ್ತ ಪೌರ್ದ ಮಾತಲ್ಲಿ ನಿರಂತರ ಹೋರಾಟ. ಇವ್ರು ನಮ್ಗೆ ನ್ಯಾಯ ಕೊಡೋದು ಸ್ಪಷ್ಟವಾಗಿ ಹೇಳ್ಬಿಟ್ಟಾರಲ್ಲ. ನ್ಯಾಯ ಕೊಡುವಂತ ಮಾರ್ಗ ಹುಡುಕ್ತೇವೆ. ವಕೀಲರದಾರೆ, ಕಾನೂನು ಐತಿ. ಈ ಎಲ್ಲರಿಗಿಂತ ಕಾನೂನು ಬಹಳ ದೊಡ್ಡದು ಈ ದೇಶದಲ್ಲಿ, ಸಂವಿಧಾನ ಬಹಳ ದೊಡ್ಡದು. ಕಾನೂನು ಪ್ರಕಾರ ಹೆಂಗ್ ಹೋರಾಟ ಮಾಡ್ಬೇಕು ನಮ್ಮ ಹಿರಿಯರ ಮುಖ ಕೇಳ್ತೀನಿ, ಜನತಾ ನ್ಯಾಯಾಲಯಕ್ಕೆ ಹೋಗ್ತೀನಿ, ಜನರ ಅಭಿಪ್ರಾಯ ಕೇಳ್ತೀನಿ. ಕೇಳ್ಬಿಟ್ಟು ಮುಂದೆ ಏನ್ ಮಾಡ್ಬೇಕಂತ ಅಂತಿಮ ನಿರ್ಧಾರ ಪ್ರಕಟಗೊಳಿಸ್ತೀನಿ. ನೋಡ್ರಿ, ಈಗ ಜಗತ್ ನೋಡ್ತಾ ಐತಿ, ಇಡೀ ಪಂಚಮಸಾಲಿ ಲಿಂಗಾಯತ ನೋಡ್ತಿದಾರೆ. ಈ ಅಧಿವೇಶನದಲ್ಲಿ ಜನಾಂಗದ ಪರವಾಗಿ ಯಾರು ಮಾತಾಡಾರೆ, ಜನಾಂಗ ವಿರುದ್ಧ ಯಾರು ಮಾತಾಡಿದಾರೆ. ಜನಾಂಗ ವಿರುದ್ಧ ಮಾತಾಡಿದಂತವ್ರನ್ನ ಜನ ತಮ್ಮ ಹೃದಯದಿಂದ ತಿರಸ್ಕಾರ ಮಾಡಿದ್ದಾರೆ. ಜನಾಂಗದ ಪರವಾಗಿ ಮಾತಾಡಿದಂತವ್ರ ಜನ ತಮ್ಮ ತಲೆ ಮೇಲೆ ಕುತ್ಕೊಂತಾರೆ. ಜನರೇ ಬಿಟ್ಟಿದ್ದಾರೆ ವಿಚಾರವನ್ನು. ಅವ್ರು ಹೇಳೋದು ಅವ್ರ ಕರ್ತವ್ಯ ಹೇಳ್ಕೊಳ್ರಿ. ನಮಗ್ ಕಾನೂನು ಮಾರ್ಗ ಐತಿ. ಮರಾಠ ಸಮಾಜಕ್ಕೂ ಇದೇ ರೀತಿ ಹೇಳಿದ್ರು. ಗೆದ್ರಲ್ಲ ಅವರು. ನನಗೆ ವಿಶ್ವಾಸ ಐತಿ ಕಾನೂನು ಬಗ್ಗೆ, ಸಂವಿಧಾನ ಬಗ್ಗೆ, ಹೋರಾಟದ ಬಗ್ಗೆ. ಇವ್ರು ನ್ಯಾಯ ಕೊಡೋಪ್ಪ ಮತ್ತೊಂದ್ ಕಡೆ ಹೋಗ್ತಿ ನ್ಯಾಯ ಕೇಳುತ್ತಾರೆ. ಅಲ್ರಿ, ಸಿಎಂ ಅವರಿಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ನಿಮ್ಕಿಂತ 10 ಪಟ್ಟು ಜಾಣರು ಇದಾರೆ. ನೀವ್ ಈಗ ಹೇಳಕತ್ತೀರಿ. ಆ ನಿಮ್ಕಿಂತ 10 ಪಟ್ಟು ಜಾಣರು ನಮ್ಮ ಸಮಾಜದಲ್ಲಿ. ಅದಕ್ಕೆ ಸಂವಿಧಾನಕ್ಕೆ ಗೌರವ ಕೊಡ್ಬೇಕ ಕಾರಣಕ್ಕೆ ಬೇರೆಯವರಂಗೆ ಕದ್ದು ಮುಚ್ಚಿ ಕೊಡ್ಬೇಡ್ರಿ, ಬೇರೆಯವರಂಗೆ ಇನ್ಫ್ಲೂಯೆನ್ಸ್ ಮುಖಾಂತರ ಮೀಸಲು ಕೊಡ್ಬೇಡ್ರಿ. ಅದಕ್ಕೋಸ್ಕರ 2 ವರ್ಷಗಳ ಕಾಲ ಶಾಶ್ವತ ಹಿಂದುಳಿದ ಆಯೋಗದಲ್ಲಿ ವಕಾಲತ್ ಹಾಕಿ ವಿಚಾರಣೆ ಮಾಡಿ ಇಡೀ ಕರ್ನಾಟಕ 18 ಜಿಲ್ಲಾ ಪರವಾಗಿ ರಿಪೋರ್ಟ್ ಬಂದು ಅದ್ರ ಆಧಾರದ ಮೇಲೆ ನ್ಯಾಯ ಕೇಳಕತ್ತೇವಿ. ನಾವೇನು ಇವ್ರಂಗೆ ಇವ್ರಿಗೆ ಮುಖ್ಯಮಂತ್ರಿ ದಿಕ್ತಪ್ಸಿ ಹೇಳಕ್ ಕೊಡಕತ್ತಾರೆ. ಆಲ್ರೆಡಿ ಆಯೋಗದ ಮುಂದೆ ನಾವು ವಕಾಲತ್ ಹಾಕಿ ಅರ್ಜಿ ಹಾಕಿ ಬಹಿರಂಗ ವಿಚಾರಣೆ ಒಳಪಟ್ಟು ನಮ್ಮ ಪರವಾಗಿ ವಕೀಲರು ವಾದ ಮಂಡನೆ ಮಾಡಿ ಅದ್ರ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಬಂದೈತಿ. ಅದ್ರ ಆಧಾರ ಮೇಲೆ ಕೇಳಕತ್ತೇವಿ. ಇವ್ರೇನ್ ತಿಳ್ಕೊಂಡಾರೆ ಆಯೋಗದ ಹೊಸ ಮತ್ತು ರಿಪೀಟ್ ಹೇಳಕತ್ತಾರೆ. ಬಹಳ ವಿಚಿತ್ರ ಅಂದ್ರೆ ಸರ್ಕಾರ ರಚನೆಯಾಗಿ 1.5-2 ವರ್ಷ ಆಯ್ತು. ಒಬ್ಬ ಆಯೋಗದ ಅಧ್ಯಕ್ಷ ನೇಮಕ ಮಾಡಕ ಇಲ್ಲ ಇವ್ರ ಕೈಲಿ. ಈಗ ನಮ್ ಜೊತೆ ಮಾತಾಡಕ್ಕೆ ಇಷ್ಟಪಡ್ತಾರೆ. ನಾವು ಕೋರ್ಟ್ ನೋಡ್ರಿ, ಯಾವ್ದೇ ಹೋರಾಟ ಆಗಿರ್ಲಿ, ಈ ದೇಶ ಸ್ವಾತಂತ್ರ್ಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ. ಕೃಷ್ಣ ನೀರಿಗೆ ನ್ಯಾಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ, ಜನಪರ ಹೋರಾಟ. ಮಾದಾಯಿ ಮಲಪ್ರಭು ನೀರು ಬಂದಿದ್ದು ಕೋರ್ಟ್ ಮುಖಾಂತರ. ಜನಪರ ಹೋರಾಟ ಮಾಡಿದ ಮೇಲೆ ಸರ್ಕಾರ ತೆರೆಬಾಗ್ತವೋ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ನಾವು ಕಾನೂನು ಮೆಟ್ಲಿರಕ್ ಹೋಗಲ್ಲ. ಜನಪರ ಹೋರಾಟ ಮಾಡಿ ಕಾನೂನಿನ ನ್ಯಾಯವನ್ನು ಪಡ್ಕೊಂಡು ಹೋರಾಟ ಮಾಡ್ತೀವಿ. ಈಗಾಗಲೇ ಒಂದ್ ನಿಮಿಷ ಈಗ ಮೊನ್ನೆ ಏನು ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಲಿಂಗಾಯತರಿಗೆ ಮೀಸಲಾತಿ ಕೊಡಕ್ಕಾಗಲ್ಲ, ಅದ್ರ ಕುರಿತು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ತಾವು ಅದನ್ನ ಕೇಳ್ಬೇಕು. ನಮ್ದು ಜಂಟಿ ಪತ್ರಿಕಾಗೋಷ್ಠಿ ಐತಿ. ಜಿಲ್ಲಾ ಲಿಂಗಾಯತ್ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾಧ್ಯಕ್ಷರು RC ಪಾಟೀಲ್. ಅಲ್ಲ, ಅವ್ರಿಗೆ ಹೇಳ್ಬಿಟ್ಟವ್ರು ಮೊನ್ನೆ. ನಾನು ಅವ್ರಿಗೆ ಏನ್ ಹೇಳೇನಪ್ಪಿ, ನಮ್ಮ ಸಮಾಜ ಶಾಸಕರು ನಿಮಗೆ ರಾಜಕ್ಕಾಗಿ ಆದರ್ಶ ಆಗ್ಲಿ. ರಾಜಕ್ಕಾಗಿ ನಿಜವಾದ ಏರುವಾದಿ ಈ ಹೋರಾಟದಲ್ಲಿ ಸ್ಪಷ್ಟ ಮಾತಾಡ್ದ, ನೇರ ಮಾತಾಡ್ದ. ರಾಜಕ್ಕಾಗಿ ನೀವೆಲ್ಲ ಕಾಂಗ್ರೆಸ್ ಶಾಸಕರು ಮಾತಾಡ್ಲಿ, ಬಸವನಗೌಡರು, ಅರವಿಂದ್ ಬೆಲ್ಲದು, CC ಪಾಟೀಲ್ ಉಳಿದವ್ರು ಮಾತಾಡ್ಲಿ. ನಾನು ಹೇಳಕ್ ಇಚ್ಛೆ ಪಡ್ತೀನಿ, ನೀವು ಅವತ್ತು ಹೋರಾಟ ಬಂದಿಲ್ಲ ಕೆಲವರು, ನಾನು ನಿಮ್ಗೆ ಕ್ಷಮಿಸ್ತೇನೆ, ಬರದೇ ಇದ್ರು ಪರವಾಗಿಲ್ಲ. ಅಧಿವೇಶನದಲ್ಲೆಲ್ಲ ಮಾತಾಡ್ಲಿ. ಅಧಿವೇಶನದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ 2028ಕ್ಕೆ ಜನ ನಿಮ್ಮ ತಲೆ ಮೇಲೆ ಕುಣಿತಾರೆ, ಇಲ್ಲೇ ನಿಮ್ಮ ಮೇಲೆ ಅಸಮಾಧಾನಗೊಳ್ತಾರೆ. ಈ ಮಾತನ್ನು ಸ್ಪಷ್ಟ ಹೇಳಕ್ ಇಚ್ಛೆ ಪಡ್ತೇನೆ ಅವ್ರಿಗೆಲ್ಲ. ಈಗ ಮತ್ತೆ ಈ ಕಡೆ ನೇರ ವಿಷಯಕ್ಕೆ ಬರ್ತೀವಿ. ಈಗ ನಮ್ಮ ಗುರುಗಳು ಹೇಳಿದಂತೆ ಶಾಶ್ವತ
ಹಿಂದುಳಿದ ಆಯೋಗದಲ್ಲಿ ನಾವು ದಿನಾಂಕ 28/12/21 ಹಾಗೂ 4/3/22 ಹಾಗೂ 12/2/21 ಹೀರಿಂಗ್ ಕರೆದಿದ್ರು ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗದವರು. ಅಲ್ಲಿ ನಮ್ಮ ಸಮರ್ಪಕವಾದ ವಾದವನ್ನು ಆಲಿಸಿ ಪೂರ್ಣ ವಿಚಾರ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ಈ ಹಿಂದುಳಿದ ವರ್ಗಗಳ ನಮ್ಮ ಪಂಚಮ ಸಾಲಿಗೆ ಯಾವ ರೀತಿಯಿಂದ 2A ಮೀಸಲಾತಿ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಅನ್ನುವಂಥ ಸರ್ವೆ ಮಾಡುವ ಡಾಟಾ ಕಲೆಕ್ಟ್ ಮಾಡುವ ಸಲುವಾಗಿ ಹಿಂದುಳಿದ ವರ್ಗದ ಆಯೋಗದ ಎಲ್ಲ ಸದಸ್ಯರು ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಸಂಚರಿಸಿ ಒಂದು ಡಾಟಾ ತೆಗೆದುಕೊಂಡು ಇಂಟೀರಿಯಂ ಇದು ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆಯೇ ನಮಗೆ ಈ ಹಿಂದಿನ ಸರ್ಕಾರ 2D ಅನ್ನುವಂತ ಮೀಸಲಾತಿಯನ್ನು ಕೊಟ್ಟಿದೆ. ಅದರಂತೆ ಈ ವಿಧಾನ ಪರಿಷತ್ತಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ 2A ಬೇಡಿಕೆ ಅಸಂವಿಧಾನಿಕ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಾವೂ ವಕೀಲರಿದ್ದೀರಿ, ನನ್ನ ಪ್ರಕಾರ ತಾವು ಕಾನೂನು ಪಂಡಿತರಿದ್ದೀರಿ, ತಮ್ಗೆಲ್ಲಾ ಸತ್ಯ ಗೊತ್ತಿದ್ರು ಸಹಿತ ಇಂಥ ಯಾರ್ದೋ ವ್ಯಕ್ತಿಗಳನ್ನು ಯಾವುದೋ ಸಮಾಜವನ್ನು ಏನೋ ಮಾಡಲು ಹೋಗಿ ಯಾರನ್ನೋ ಓಲೈಕೆ ಮಾಡುವ ಸಲುವಾಗಿ ತಾವು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ತಾವು ದಯವಿಟ್ಟು ಕಾನೂನು ಮಂತ್ರಿಗಳನ್ನ ಕೇಳಿ. ತಮ್ಗಿನ್ನೂ ಇಲ್ಲ, ನನಗೆ ಇದ್ರ ಬಗ್ಗೆ ಸಂಪೂರ್ಣ ನಾಲೆಜ್ ಇಲ್ಲ ಅಂದ್ರೆ ಕಾನೂನು ಮಂತ್ರಿಗಳು ಸಂಪೂರ್ಣವಾಗಿ ಅವ್ರಿಗೆ ಮಾಹಿತಿ ಇದೆ. ಆರ್ಟಿಕಲ್ 15(4)16ರಲ್ಲಿ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅದರಂತೆ ಸೆಕ್ಷನ್ 9, 10, 11 ಹಿಂದುಳಿದ ಆಯೋಗಗಳ ಕಾನೂನು 1995ರಲ್ಲಿ ಯಾವ ರೀತಿಯಿಂದ ಮೀಸಲಾತಿಯನ್ನು ಕೊಡಬೇಕು, ಅದ್ರ ಏನ್ ಮಾಡುದು, ಸೆಕ್ಷನ್ 9 ಅವರ ಅದು ಫಂಕ್ಷನ್ ಆಫ್ ದಿ ಯಾವ ರೀತಿಯಿಂದ ಕರ್ತವ್ಯ ಮಾಡಬೇಕು, 10 ಅದರ ಅಧಿಕಾರಿ ಏನು, 11ರಲ್ಲಿ ಯಾವ ರೀತಿಯಿಂದ ನಾವು ಮೀಸಲಾತಿಯನ್ನು ಕೊಡ್ಬೇಕು, ಏನೇನ್ ಮಾಡಬೇಕು, ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ತಿಳಿದಿದೆ. ಅದರ ಪ್ರಕಾರ ಹಿಂದುಳಿದ ಆಯೋಗ ಸೆಕ್ಷನ್ 9, 10, 11 ಪ್ರಕಾರ ಈಗಾಗಲೇ ಮಧ್ಯಂತರದ ವರದಿಯನ್ನು ಕೊಟ್ಟಿದೆ. ತಕ್ಷಣದಲ್ಲಿ ಈಗಾಗಲೇ 99% ಎಲ್ಲ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಇನ್ನು 1% ಬಹಳ ಅಂದ್ರೆ 2 ದಿವಸ 3 ದಿವಸ ತಮ್ಮ ಹಿಂದುಳಿದ ವರ್ಗಗಳ ಮಾಹಿತಿಯನ್ನು ಡಾಟಾ ಬೇಸ್ ಕಲೆಕ್ಟ್ ಮಾಡೋ ಸಲುವಾಗಿ ಈ ಆಯೋಗಕ್ಕೆ ಬಹಳ ಅಂದ್ರೆ 2-3 ದಿವಸ ಹತ್ತುತ್ತೆ. ತಾವು ದಯವಿಟ್ಟು ಸಂಪೂರ್ಣವಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಮತ್ತು ಅದನ್ನು ತಾವು ತೆಗೆದುಕೊಂಡು ತಕ್ಷಣದಲ್ಲಿ ನಮಗೆ 2A ಮೀಸಲಾತಿಯನ್ನು ಕೊಡಲು ಅನುಕೂಲ ಮಾಡಿಕೊಡ್ಬೇಕು. ತಾವು ದಯವಿಟ್ಟು ಈ ಅಸಂವಿಧಾನಿಕ ಅಂತ ಏನ್ ಹೇಳಿದಿರಲ್ಲ ನಮ್ಮ ಬೇಡಿಕೆ, ಅದನ್ನು ತಾವು ಹಿಂಪಡಿಬೇಕು. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ವಕೀಲರ ಪಕ್ಷ LPIP ಇದನ್ನು ಖಂಡಿಸುತ್ತೆ ಅಂತ ಹೇಳುವಂತ ಮಾತನ್ನ ಹೇಳ್ತೀನಿ. ಇದರಂತೆ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವ ಕೇಸ್ನಲ್ಲಿ ಯಾವಾಗ ಕೊಡಬೇಕು ಅನ್ನೋದು ಇದು 1995ರಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು. ಅದಕ್ಕಿಂತ ಮುಂಚಿತ 1985ರಲ್ಲಿ ವಸಂತ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಇದರಲ್ಲಿ ಯಾವ ರೀತಿಯಿಂದ ಎಲ್ಲ ವರ್ಗಕ್ಕೆ ಸಮಪಾಲು ಸಮಬಾಳುವಂತ ಅನ್ನುವಂತ ಈ ತತ್ವದಡಿಯಲ್ಲಿ ಯಾವ ರೀತಿಯಿಂದ ಕೊಡಬೇಕು, 50% ಲಿಮಿಟ್ ಮಾಡಿದ್ರು ಸಹಿತ ಯಾವಾಗ 50% ಮೇಲೆ ವಿಶೇಷ ಪ್ರಕರಣದಲ್ಲಿ 50% ಮ್ಯಾಲೂ ಮಾಡಬಹುದು ಅಂತೇಳಿ ಆ ಜಜ್ಮೆಂಟ್ ನಲ್ಲಿ ಹೇಳಿದೆ. ಮತ್ತೆ ಇನ್ನೊಂದು ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ 1993ದಲ್ಲಿ ತಾವೇ 5 ವರ್ಷಕ್ಕೊಮ್ಮೆ ಆದ್ರೂ ಸಹಿತ ತಾವು ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿ ತರಿಸ್ಕೋಬೇಕು ಮತ್ತು ಪ್ರತಿ 5 ವರ್ಷಕ್ಕೊಮ್ಮೆ ರಿವೈಸ್ ಮಾಡ್ಬೇಕಂತೇಳಿ. ಆದ್ರೆ 1995ರ ಹಿಂದುಳಿದ ವರ್ಗಗಳ ಆಯೋಗದ ಕಾನೂನಿನಲ್ಲಿ 10 ವರ್ಷಕ್ಕೊಮ್ಮೆ ಐತಿ. 10 ವರ್ಷಕ್ಕಂದ್ರೆ ಈಗ 2002ದಿಂದ ಇಲ್ಲಿವರೆಗೂ 20 ವರ್ಷದಿಂದ ಯಾವುದೇ ಹಿಂದುಳಿದ ವರ್ಗದ ಇಲಾಖೆಯಿಂದ ತರಿಸಿಕೊಂಡಿಲ್ಲ, ಹಿಂದುಳಿದ ವರ್ಗಗಳು ಕಾರ್ಯನಿರ್ವಹಿಸಿಲ್ಲ. ಆದ್ರೆ ನಾವು ಅರ್ಜಿ ಕೊಟ್ಟ ಮೇಲೆ ನಮ್ಮ ಗುರುಗಳು ಹಿಂದುಳಿದ ವರ್ಗಕ್ಕೆ ಅರ್ಜಿ ಕೊಟ್ಟು ಸಮರ್ಥವಾಗಿ ವಕೀಲರಿಂದ ವಾದವನ್ನು ಮಂಡಿಸಿದ ಮೇಲೆ ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಕೊಡುವ ಉದ್ದೇಶದಿಂದ ಕರ್ನಾಟಕ ರಾಜ್ಯದೆಲ್ಲ ಎಲ್ಲ ಸಂಚರಿಸಿ
ಡಾಟಾ ಕಲೆಕ್ಟ್ ಮಾಡಿ ಇದು ಕರೆಕ್ಟ್ ಇದೆ, ಹಿಂದುಳಿದ ಬಹಳ ಈ ಪಂಚಮಸಾಲಿ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಹಿಂದುಳಿದೆ ಅನ್ನುವಂತ ಮನವರಿಕೆ ಆದ ನಂತರ ವರದಿಯನ್ನು ಸಲ್ಲಿಸಿದ ನಂತರ 2D ಅನ್ನು ಮಾನ್ಯ ಹಿಂದಿನ ಸರ್ಕಾರ ರಚನೆ ಮಾಡಿದ್ದು ಅದು ತಕ್ಷಣದಲ್ಲಿ ಜಾರಿ ಆದ್ರೂ ಮಾಡ್ರಿ, ಇಲ್ಲ 2A ಆದ್ರೂ ಕೊಡ್ರಿ ಅಂತ ಮನವಿಯನ್ನು ಮಾಡ್ಕೊಳ್ತೀವಿ.